ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಖಾರ ಪೊಂಗಲ್ ತುಂಬ ಈಸಿಯಾಗಿ ಹೇಗೆ ಮನೇಲಿ ಮಾಡೋದು, ದಿಢೀರಂತ ಬ್ರೇಕ್ಫಾಸ್ಟ್ ಹೇಗೆ ರೆಡಿ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು 1 ಗ್ಲಾಸಷ್ಟು ಹೆಸರುಬೇಳೆ ಸೇಮ್ ಅಳತೆ ಅಷ್ಟೇ ನಾನು ಮನೇಲಿ ಏನು ಯೂಸ್ ಮಾಡ್ತೀವಿ ಅಕ್ಕಿ ಅದನ್ನು ನಾನು ತೊಗೊಂಡಿದ್ದೀನಿ. 2 ಸಮ ಪ್ರಮಾಣದಲ್ಲಿ ಇರಬೇಕು. ಇವಾಗ ಒಂದು ಕುಕ್ಕರಿಗೆ ನಾನು 1 ಗ್ಲಾಸ್ ಅಕ್ಕಿ ಮತ್ತು 1 ಗ್ಲಾಸ್ ಹೆಸರುಬೇಳೆನ ಹಾಕೋತಾ ಇದ್ದೀನಿ. ಇವಾಗ ಎರಡನ್ನೂ ನಾನು ಸಮ ಪ್ರಮಾಣದಲ್ಲಿ ತಗೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ 1-2 ಸಲ ಚೆನ್ನಾಗಿ ತೊಳ್ಕೊಂಡು ಬರಬೇಕು. ಇವಾಗ 2 ಸಲ ನಾನು ವಾಶ್ ಮಾಡಾಗಿದೆ. 1 ಗ್ಲಾಸು ಅಕ್ಕಿ 1 ಗ್ಲಾಸು ಹೆಸರುಬೇಳೆಗೆ ನಾನು ಸುಮಾರು 4 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಯಾಕಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಉಕ್ಕಿ ಸುರಿದೋಗುತ್ತೆ. ಆದ್ದರಿಂದ 4 ಗ್ಲಾಸಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಿಟ್ಟು 2 ವಿಜಿಲ್ನ ನಾನು ಕೂಗಿಸ್ತಾ ಇದ್ದೀನಿ. ಸೊ ಇವಾಗ ಪ್ರೆಷರ್ ತಣ್ಣಗಾಗಿದೆ. ಅದಾದಮೇಲೆ ನೋಡಿ ಓಪನ್ ಮಾಡಿದ್ರೆ ಹೆಸರುಬೇಳೆ ಮತ್ತು ಅಕ್ಕಿ ಸಮ ಪ್ರಮಾಣದಲ್ಲಿ ನಮಗೆ ನೀಟಾಗಿ ಬೆಂದಿದೆ. ಅಕ್ಕಿ ಮತ್ತು ಹೆಸರುಬೇಳೆ ಜೊತೆ ನಾನು ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದರಲ್ಲೇ ನಾವು ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡನ್ನೂ ಮಾಡ್ಬೋದು. ಸ್ವೀಟ್ ಪೊಂಗಲ್ ಮಾಡೋಕ್ಕೋಸ್ಕರ ನಾನು ಸ್ವಲ್ಪ ಅನ್ನನ ಎತ್ತಿಟ್ಕೋತಾ ಇದ್ದೀನಿ. ಮಿಕ್ಕಿದ್ರಲ್ಲಿ ನಾನು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಅರ್ಧ ಸಿಹಿ ಪೊಂಗಲು ಅರ್ಧ ಖಾರ ಪೊಂಗಲ್ ಮಾಡೋಕ್ಕೋಸ್ಕರ 1 ಲೋಟ ಹೆಸರುಬೇಳೆ 1 ಲೋಟ ಅಕ್ಕಿ ಹಾಕ್ಕೊಂಡು ನಾನು ಕೂಗಿಸ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಅರ್ಧ ಅನ್ನ ಏನಿದೆ ಅದಕ್ಕೆ ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ನಮಗೆ ಖಾರ ಪೊಂಗಲು ಒಂದು ಸ್ವಲ್ಪ ತೆಳುವಾಗೂ ಬೇಕು, ಅದು ಸ್ವಲ್ಪ ಹೊತ್ತಾದ್ಮೇಲೆ ಗಟ್ಟಿಯಾಗೂ ಕೂಡ ಆಗುತ್ತೆ. ಹಾಗಾಗಿ ಅನ್ನ ನಮಗೆ ಕರೆಕ್ಟಾಗಿ ಬೆಂದಿರೋದ್ರಿಂದ ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಖಾರ ಪೊಂಗಲ್ ಮಾಡಬೇಕಾದ್ರೆ ಯಾವಾಗಲೂ ಮೀಡಿಯಮ್ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಯಾಕಂದರೆ ತಳ ಹಿಡಿದ್ಬಿಡುತ್ತೆ. ಆವಾಗವಾಗ ನೀವು ಒಂದ್ಸಲ ಸ್ಪೂನಲ್ಲಿ ತಗೊಂಡು ರೊಟೇಟ್ ಮಾಡ್ತಾ ಇರಬೇಕು. ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ನಾನು 3 ಸ್ಪೂನಷ್ಟು ಎಣ್ಣೆ ಹಾಕಿ 1 ಸ್ಪೂನಷ್ಟು ತುಪ್ಪ ಹಾಕಿ ಅದನ್ನು ಬಿಸಿ ಆಗೋಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟು ಅದು ಬಿಸಿ ಆದಮೇಲೆ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಅಂದರೆ 1 ಹಿಡಿಯಷ್ಟು ನಾನು ಕರಿಬೇವು ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಕರಿಬೇವು ಸೊಪ್ಪು ಆದಮೇಲೆ ಒಂದು 4ರಿಂದ 5 ಹಸಿಮೆಣ್ಸಿನ್ಕಾಯಿನ ನಾನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ನಾನು ಖಾರ ಪೊಂಗಲ್ ಅಂದ ತಕ್ಷಣ ಅದಕ್ಕೆ ಮೇನ್ ಬೇಕಾಗದೆ ಜೀರಿಗೆ ಮತ್ತು ಮೆಣಸು, ಅವೆರಡನ್ನೂ ಸಹ ನಾನು 1 ಸ್ಪೂನ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಇಷ್ಟೇ ಬೇಕಾಗಿರೋದು. ನೆಕ್ಸ್ಟ್ ಇವಾಗ ಒಂದು ಕುದಿ ಬರ್ತಾ ಇದೆ ಅಂತ ನೋಡಬೇಕು. ನೋಡಿ ತಳ ಹಿಡ್ದೋಗುತ್ತೆ ಬೇಗ. ಹಾಗಾಗಿ ಯಾವಾಗಲೂ ಈ ಥರ 1 ನಿಮಿಷ 2 ನಿಮಿಷ ಬಿಟ್ಟು ನಾವು ರೊಟೇಟ್ ಮಾಡ್ತಾ ಇರಬೇಕಾಗತ್ತೆ ಸ್ಪೂನಲ್ಲಿ. ಇವಾಗ ಆಗಿದೆ. ಕುದಿ ಬಂದ ತಕ್ಷಣ ನಮಗೆ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿದ್ಮೇಲೆ ನಾವು ಒಗ್ಗರಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು. ಈ ಥರ ಜಾಸ್ತಿ ಕಲಿಸ್ಬಾರ್ದು, ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಗ್ಗರಣೆ ಎಲ್ಲ ಅನ್ನಕ್ಕೂ ಮಿಕ್ಸ್ ಆಗಬೇಕು. ಜೀರಿಗೆ ಮತ್ತು ಮೆಣಸು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ರೈಸ್ಗೆಲ್ಲ. ಈ ಥರ ರೊಟೇಟ್ ಮಾಡಿಕೊಂಡು ಇದನ್ನು ಬಿಡಬೇಕಾಗತ್ತೆ. ಇವಾಗ ಸೂಪರ್ ಆಗಿರೋ ಅಂತಹ ಖಾರ ಪೊಂಗಲ್ ರೆಡಿಯಾಗಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಈ ಥರ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಹಾಗೆ ಲಿಡ್ನ ನಾನು ಒಂದು 2 ನಿಮಿಷಗಳ ಕಾಲ ಮುಚ್ಚಿ ಇಡ್ತಾ ಇದ್ದೀನಿ. ಸೊ ಮುಚ್ಚಿ ಇಟ್ಟು ಆಮೇಲೆ ತಿನ್ನೋದ್ರಿಂದ ನೀಟಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ. ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಜೀರಿಗೆ ಮೆಣಸು ಎಲ್ಲ ಹಾಕಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಇವಾಗ ಎಷ್ಟು ಬೇಗ ಒಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನಿಮಗೆ ಜಸ್ಟ್ ಅನ್ನ ಕೂಗಿಸ್ಕೊಳ್ಳೋದು, ಅದಕ್ಕೆ ಒಗ್ಗರಣೆ ಹಾಕೋದು, ಇಷ್ಟು ಬೇಗ ಸೂಪರ್ ಆಗಿರೋ ಅಂತಹ ಖಾರ ಪೊಂಗಲ್ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನ ನಾನು ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ.